ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮ ಚೇತಸ ನಿರಾಶೆ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರಃ. ನಿನ್ನ ಎಲ್ಲಾ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಿಬಿಡು. ಇದರಿಂದ ನಿನಗೆ ನಿನ್ನ ಮನಸ್ಸಿನ ವೇದನೆಗಳು ಮತ್ತು ನಿನ್ನ ಮನಸ್ಸಿನ ಗೊಂದಲಗಳನ್ನು ಸಂಪೂರ್ಣವಾಗಿ ಬಿಟ್ಟು ಎಲ್ಲವನ್ನು ನನಗೆ ಸಮರ್ಪಣೆ ಮಾಡಿ ಯುದ್ಧಕ್ಕೋಸ್ಕರ ಯುದ್ಧವನ್ನು ಮಾಡು. ಇದರಿಂದ ಅದಾಗತ್ತೆ, ಅವರು ಸಾಯ್ತಾರೆ, ಇವರು ಬದುಕ್ತಾರೆ, ನನಗೆ ರಾಜ್ಯ ಬರುತ್ತೆ, ನನಗೆ ಭೂಮಿ ಬರುತ್ತೆ, ನಾನು ರಾಜ ಆಗ್ತೀನಿ. ಇದ್ಯಾವುದು ನಿನ್ನ ಕೈಲಿಲ್ಲ. ನಿನ್ನ ಪ್ರಕೃತಿ ನಿನ್ನ ಕೈಲಿ ಇದನ್ನು ಮಾಡಿಸ್ತಾ ಇದೆ, ಅದನ್ನು ಮಾಡಿಬಿಡು. ಆದರೆ ಆ ಪ್ರಕೃತಿಯಿಂದ ಉಂಟಾದಂತಹ ಎಲ್ಲ ಕೆಲಸವನ್ನು ನನಗೆ ಸಮರ್ಪಣೆ ಮಾಡು, ಆಗ ಅದನ್ನು ನಾನು ನೋಡ್ಕೊಳ್ತೇನೆ. ಇಲ್ಲ ನೀನೇ ಮಾಡ್ತಾ ಇದೀಯ ಅಂತ ತಿಳ್ಕೊಂಡು ಭಾವನೆಯಿಂದ ಅದರೆಲ್ಲದರದ್ದನ್ನು ಒಡೆತನವನ್ನು ನೀನು ತಗೊಳ್ಳೋಕ್ಕೆ ಹೊರಟ್ರೆ ಪ್ರಕೃತಿಯಲ್ಲಿ ಕಳೆದು ಹೋಗ್ತೀಯಾ, ನಾಶವಾಗಿ ಹೋಗ್ತೀಯಾ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅರ್ಜುನನ ಮೂಲಕ ಈ ಸಂದೇಶವನ್ನು ನಮಗೂ ಕೂಡ ಭಗವಂತ ಕೊಡ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತೃತೌ ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ ಇಂದು ಶುಕ್ರವಾರ ಪ್ರತಿಪತ್ ತಿಥಿ ಮತ್ತು ಇಂದು ರೋಹಿಣಿ ನಕ್ಷತ್ರ ಹಾಗೂ ಇಂದು ವಕ್ರಿ ಗುರು ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಗುರು ಪುನಃ ಮಿಥುನ ರಾಶಿಗೆ ವಕ್ರಗತಿಯಿಂದ ಬರೋದ್ರಿಂದ ಮಿಥುನ ರಾಶಿಯಲ್ಲಿ ಗುರುಗೋಚಾರದ ಬಗ್ಗೆ ನಾವು ಹೇಳಿದ್ವಿ. ಆ ಫಲಗಳು ಈಗ ಪುನಃ ನಿಮಗೆ ಹೊಂದಿಕೆ ಆಗತ್ತೆ, ಹೊಂದಾಣಿಕೆ ಬರುತ್ತೆ. ಆದರೂ ಕೂಡ ಗುರು ವಕ್ರಿ ಇರೋದ್ರಿಂದ ಎಲ್ಲ ಫಲಗಳು ಕೂಡ ಬರೋದಿಲ್ಲ. ಗುರುಬಲ ಇರೋದಿಲ್ಲ. ವಕ್ರಿ ಗುರುವಲ್ಲಿ ನಾವು ಗುರುಬಲವನ್ನ ಹೇಳೋದಿಲ್ಲ. ಇದನ್ನು ಪುನಃ ನೋಡೋಣ ಎಲ್ಲ ರಾಶಿಗಳಿಗೂ. ಮೇಷ ರಾಶಿಯವರಿಗೆ ಸಹೋದರ ಸಹೋದರಿಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ವ್ಯವಹಾರಗಳು ಅಥವಾ ಸಂತೋಷದ ಕ್ಷಣಗಳು ಹೋದ ವರ್ಷ ಯಾವುದು ಇತ್ತು ಅದೆಲ್ಲವೂ ಈಗ ಪುನಃ ಮರುಕಳಿಸುತ್ತೆ. ಒಂದು 5-6 ತಿಂಗಳು ಹಿಂದೆ ಗುರು ಮಿಥುನ ರಾಶಿಯಲ್ಲೇ ಇದ್ದ, ಆವಾಗ ಏನಾಗಿತ್ತು ಅದೇ ಸಂದರ್ಭಗಳು ಕೂಡ ಇವಾಗ ಪುನಃ ಒದಗಿ ಬರುತ್ತೆ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ನಡೆದಂತಹ ಒಳ್ಳೆಯ ಘಟನೆಗಳು, ಮನೆಯಲ್ಲಿ ನೆಮ್ಮದಿ, ಸುಖ, ಸೌಖ್ಯ, ದುಡ್ಡು ಎಲ್ಲವೂ ಕೂಡ ಪುನಃ ಒದಗಿ ಬರುತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆ ಆಗಬೇಕಾಗಿತ್ತು. ಒಂದು ರೀತಿಯ ಸಂದರ್ಭವನ್ನು ನೀವು ಬಹಳ ದೊಡ್ಡದಾಗಿ ಎದುರಿಸ್ತಾ ಇದ್ರಿ. ಅದು ಕಲ್ಚರ್ ಶಾಕ್ ಇರಬಹುದು ಅಥವಾ ಏನೋ ಒಂದು ನಮ್ಮ ವ್ಯಕ್ತಿತ್ವಕ್ಕೆ ಪ್ರತಿಕೂಲವಾಗಿದ್ದಂತಹ ವ್ಯವಹಾರಗಳನ್ನ ನಾವು ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ದೊಡ್ಡ ಗೊಂದಲದಲ್ಲಿ ನೀವು ಇದ್ರಿ. ಅದು ಈಗ ಪುನಃ ನಿಮಗೆ ವಾಪಸ್ ಬರುತ್ತೆ. ಕರ್ಕ ರಾಶಿಯವರಿಗೆ ನಿಮ್ಮ ಮನೆ ಅಥವಾ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದಂತೆ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತಹ ಹಳೆಯ ಒಂದು ತೊಂದರೆ ಈಗ ಪುನಃ ಬರುತ್ತೆ. ಕೆಲವು ಮಿತ್ರತ್ವಗಳು ಸರಿ ಹೋಗಿತ್ತು, ಎಲ್ಲವೂ ಸರಿ ಹೋಗ್ತಾ ಇತ್ತು ಅಂತ ಅಂದ್ಕೊಂಡು ನೀವು ಹಿಂದೆ ಬಿಟ್ಟಿದ್ರಿ, ಅದು ಪುನಃ ಬಂದು ನಿಮ್ಮನ್ನ ಕಾಡಬಹುದು. ಸಿಂಹರಾಶಿಯವರಿಗೆ ಹಿಂದಿನ ಒಂದು ಗುಂಪಿನ ಜೊತೆಗೆ ಪುನಃ ನಿಮಗೆ ಪುನರ್ಮಿಲನ ಆಗಬಹುದು. ಹಣಕಾಸು ಬರುವಂತಹ ಸಾಧ್ಯತೆಗಳು ಪುನಃ ತೋರಬಹುದು, ಆದರೆ ಸಂಪೂರ್ಣವಾಗಿ ಇದು ಇರೋದಿಲ್ಲ. ಕನ್ಯಾ ರಾಶಿಯವರಿಗೆ ಹಿಂದಿನ ಒಂದು ಯಾವುದೋ ಒಂದು ಕೆಲಸದ ಜವಾಬ್ದಾರಿ ಅಥವಾ ಕೆಲಸದ ಒಂದು ಅವಕಾಶ ಪುನಃ ಪ್ರಾಪ್ತಿಯಾಗಬಹುದು. ತುಲಾ ರಾಶಿಯವರಿಗೆ ಹಿಂದೆ ನಡೆದಂತಹ 4-5 ತಿಂಗಳು ಹಿಂದೆ ಇದ್ದಂತಹ ಒಂದು ಮದುವೆ ಪ್ರಪೋಸಲ್ ಇರಬಹುದು ಅಥವಾ ಯಾವುದೋ ಒಂದು ಕೆಲಸದ ಬಡ್ತಿಯ ವಿಷಯ ಇರಬಹುದು, ಅದು ಪುನಃ ಬರುತ್ತೆ. ಗೌರವ ಹೆಚ್ಚಾಗುವಂತಹ ಸಂದರ್ಭಗಳೇನೋ ಮೂಡುತ್ತೆ, ಆದರೂ ಕೂಡ ಸಂಪೂರ್ಣವಾಗಿ ಇದರ ಫಲ ನಿಮಗೆ ಈಗ ಪ್ರಾಪ್ತಿ ಆಗೋದಿಲ್ಲ. ಬೇರೆ ಗೋಚಾರಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಹಿಂದಿನ ಒಂದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ತೊಂದರೆ ಈಗ ವಾಪಸ್ ಬರಬಹುದು. ಆರೋಗ್ಯ ಸಮಸ್ಯೆಗಳು ವಾಪಸ್ ಬರಬಹುದು. ಧನು ರಾಶಿಯವರಿಗೆ ಹಿಂದೆ ಇದ್ದಂತಹ ಒಂದು ಮಿತ್ರತ್ವ ಅಥವಾ ದಾಂಪತ್ಯದಲ್ಲಿ ಇದ್ದಂತಹ ಒಂದು ಪ್ರಕರಣ ಪುನಃ ವಾಪಸ್ ಬರಬಹುದು. ಅದು ಒಳ್ಳೆಯದಾಗಿರುತ್ತೆ. ನಿಮಗೆ ಗುರುಬಲ ಬಂದಂಗೆ ಅನಿಸುತ್ತೆ. ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ನೀವು ಬೇರೆಯವರೊಡನೆ ಪುನಃ ಬೆರೆಯುವಂತಹ ಅವಕಾಶಗಳು ಪ್ರಾಪ್ತಿ. ಮಕರ ರಾಶಿಯವರಿಗೆ ಹಿಂದಿನ ಒಂದು ಮಿತ್ರತ್ವದಲ್ಲಿ ಇದ್ದಂತಹ ಒಡಕು ಪುನಃ ಮರುಕಳಿಸಬಹುದು. ಆರೋಗ್ಯದ ಸಮಸ್ಯೆಗಳು ಮರುಕಳಿಸಬಹುದು. ಆರೋಗ್ಯ ಸಮಸ್ಯೆ ಇದ್ದರೆ ಅದು ಮರುಕಳಿಸುತ್ತೆ. ಯಾವುದೋ ವೆಯ್ಟ್ ಗೇನ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಇಂಥದ್ದೆಲ್ಲ ಅದ್ಯಾವುದು ಇಲ್ಲದೆ ಹೋದರೆ ಆರೋಗ್ಯದಲ್ಲಿ ಸುಧಾರಣೆ ಪುನಃ ಕಾಣುತ್ತೆ. ಕುಂಭರಾಶಿಯವರಿಗೆ ಗುರುಬಲ ವಾಪಸ್ ಬರುತ್ತೆ. ಮನಸ್ಸಿಗೆ ನೆಮ್ಮದಿ, ಸಮಾಜದಲ್ಲಿ ಗೌರವ ಇತ್ಯಾದಿಗಳು ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಈ ಫಲವನ್ನು ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಇದ್ದಿರುತ್ತೆ, ಏನು ತೊಂದರೆ ಇಲ್ಲ. ಮೀನರಾಶಿಯವರಿಗೆ ನಿಮ್ಮ ಮನೆ, ಸಂಸಾರ, ಮನೆಯಲ್ಲಿ ನೀವು ಇರಬೇಕಾದಂತಹ ಪರಿಸ್ಥಿತಿ, ಮನೆಯನ್ನು ಶುದ್ಧಿ ಮಾಡೋದು, ಹೊಸ ಮನೆಯನ್ನು ಪಡೆದುಕೊಳ್ಳುವುದು, ಆಸ್ತಿಪಾಸ್ತಿ ವಿಚಾರಗಳು, ಇದಕ್ಕೆ ಸಂಬಂಧಿಸಿದಂತಹ ಪರಿಸ್ಥಿತಿಗಳು ಪುನಃ ಒದಗಿ ಬರುತ್ತೆ. ಈಗ ಸರಿಯಾದ ರೀತಿಯಲ್ಲಿ ಅದನ್ನು ನೀವು ನಿಭಾಯಿಸಿಕೊಂಡು ಹೋಗಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ, ಭಗವದ್ಗೀತಾ ಶ್ಲೋಕಗಳ ಮನನ, ಶ್ರವಣ, ಪಠಣ, ಲೇಖನ ಮಾಡೋದ್ರಿಂದ ಜನ್ಮಾಂತರದ ಪಾಪಗಳನ್ನು ನಾವು ಕಳೆದುಕೊಳ್ಳಬಹುದು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ಜಯತೆ.